ನಿರ್ವಹಿಸಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ತಾಲೂಕಿನ ಹೆಮ್ಮೆಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಾರುತ್ತಿದ್ದಾರೆ. ವೇದಿಕೆ ಬೇರೆತಕ್ಕಂಥ ಎಲ್ಲ ಗಣ್ಯ ಮಾನ್ಯತೆ ಹಾಗೂ ಪ್ರೀತಿಯ ಅಕ್ಕ ವಿಶಾಲಾಕ್ಷಿ ಅವರೇ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ಮಾಧ್ಯಮಗಳಿಗೆ ಮತ್ತು ಬಾಬು ಜಗಜೀವನ್ ರಾಮ್ ಅವರ 119ನೇ ದಿನಾಚರಣೆಯನ್ನು ನಾವು ಆಚರಣೆ ಮಾಡಲಿಕ್ಕೆ ಸೇರಿ ತುಂಬ ಖುಷಿ ಕೊಡುವಂಥ ವಿಷಯ. ನೀವೆಲ್ಲ ಅಂದ್ಕೊಂಡೆ ನಾನು ಭಾಷಣಕಾರನಾಗಿ ಬರಲಿಲ್ಲ, ನಾನು ಭಾಷಣ ಕೇಳಲಿಕ್ಕೆ ಅಂತ ಬಂದವರು. ಆದರೆ ನಮ್ಮ ಫಕೀರಪ್ಪ ಮದುವೆಯಾಗೋ ಬ್ರಾಹ್ಮಣದಲ್ಲಿ ನೀರನ್ನು ಇಟ್ಟೆ ಅವರ ಪರಿಸ್ಥಿತಿ ತಂದು ತಂದು ಕೂರಿಸಿದರಷ್ಟೇ. ಹಾಗಾಗಿ ನಾನು ಅನಿವಾರ್ಯದ ಅತಿಥಿ, ಅನಿವಾರ್ಯದ ಭಾಷಣಕಾರ. ಆದರೂ ನನಗೆ ಒಂದು ಹೆಮ್ಮೆಯ ವಿಷಯ ಏನಂದರೆ, ನಾನು ಕೃಷ್ಣಪ್ಪ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಳ್ಳೆಯದಾಯಿತು ಅಂತ. ಯಾಕಂದರೆ ಬಾಬು ಜಗಜೀವನ್ ರಾವ್ ಬಗ್ಗೆ ಮಾತಾಡ್ತೀನಿ ಅನ್ನೋದು ಅದು ದೊಡ್ಡ ಹೆಮ್ಮೆಯ ವಿಷಯ. ಇಡೀ ದೇಶದಲ್ಲಿ ಸುಮಾರು 30 ವರ್ಷಗಳ ಕಾಲ ಕ್ಯಾಬಿನೆಟ್ ದರ್ಜೆಯ ಯೂನಿಯನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾಗಿರ್ತದೆ ಬಾಬು ಜಗಜೀವನ್ ರಾವ್. ಅವ್ರು ಬಹಳ ಪ್ರೀತಿಯಿಂದ ನಾವು ಬಾಬೂಜಿ ಅಂತ ಕರೀತೀವಿ. ಬಾಬೂಜಿಯವರು ಈ ದೇಶದಲ್ಲಿ ಜನಿಸಿದ್ರು. ಬಿಹಾರದ ಒಂದು ಸಣ್ಣ ಹಳ್ಳಿಯ, ಬಹಳ ಚಿಕ್ಕ ಹಳ್ಳಿ ಚಂದಾಪುರ ಅಂತಂದ್ರೆ. ಎಷ್ಟು ಬಡತನದಲ್ಲಿ ಅವರು ಜನಿಸ್ತಾರೆ ಅಂತ ಹೇಳಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ಆ ಬಡತನದ ವಾಸನೆ ಕೂಡ ಸಿಕ್ಕಿರಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟು ಕೆಟ್ಟ ಬಡತನದಲ್ಲಿ ಅವರು ಜನಿಸ್ತಾರೆ. ಬಟ್ ಅವರ ಒಂದು ಸ್ಟೇಟ್ಮೆಂಟ್ ಇದೆ, ಬಹಳ ಚೆನ್ನಾಗಿದೆ. ನೀವು ನಾವೆಲ್ಲರೂ ಕೂಡ ಅದನ್ನು ಗಮನಿಸಬೇಕು. ಏನು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ನಾನು ಹುಟ್ಟಿರ್ತಕ್ಕಂಥದ್ದು ಯಾವ ಜಾತಿ ಅನ್ನೋಂಥದ್ದು ಮುಖ್ಯ ಅಲ್ಲ, ನಾನು ಹುಟ್ಟಿರ್ತಕ್ಕಂಥದ್ದು ಯಾವ ಕುಟುಂಬ ಅನ್ನೋಂಥದ್ದು ಮುಖ್ಯ ಅಲ್ಲ, ನಾನು ಹೇಗೆ ಜೀವಿಸ್ತೀನಿ, ಹೇಗೆ ಪರಿಶ್ರಮ ಪಡ್ತೀನಿ ಅಂತಕ್ಕಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾರೆ. ಸೊ ಆ ಪರಿಶ್ರಮದ ಫಲವಾಗಿಯೇ ಇಡೀ ಪ್ರಪಂಚ ಬಾಬೂಜಿಯವ್ರನ್ನ ಕೊಂಡಾಡೋ ರೀತಿಯಲ್ಲಿ ಅವರು ಜೀವಿಸ್ತಾರೆ. ಎಷ್ಟು ಸರಳವಾದ ವ್ಯಕ್ತಿ. ಅವ್ರು ನಾವು 3 ಆ್ಯಂಗಲಲ್ಲಿ 3 ಸ್ಟೇಜಲ್ಲಿ ಬಾಬೂಜಿಯವರನ್ನು ನಾವು ಡಿವೈಡ್ ಮಾಡ್ತೀವಿ. ಒಂದು ಅವ್ರ ಬಾಲ್ಯ ಜೀವನ ಹೇಗಿತ್ತು ಅಂತಕ್ಕಂಥದ್ದು ಒಂದು ವಿಧ. 1908ರಲ್ಲಿ ಜನಿಸ್ತಾರೆ, 1986ನೇ ಇಸ್ವಿಯಲ್ಲಿ ಅವ್ರ ಮರಣ ಹೊಂದ್ತಾರೆ. ತುಂಬ ಶಾರ್ಟ್ ಪೀರಿಯಡ್. ಆಗ ಆ ನಡುವೆ ಸುಮಾರು 30 ವರ್ಷಗಳ ಕಾಲ ಅವರು ಯೂನಿಯನ್ ಮಿನಿಸ್ಟರ್ ಆಗಿರ್ತಾರೆ. ಎಷ್ಟು ಇಲಾಖೆಗಳು ಅಂತ ಹೇಳಿದ್ರೆ, ಅದು ಒಂದು ಸ್ಟೇಜಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋದಂಗೆಲ್ಲ ಭಾಳ ದೊಡ್ಡ ನಮ್ಮ ಮೇಲೆ ಇನ್ಫ್ಲೂಯೆನ್ಸನ್ನು ಮಾಡ್ತಿದ್ದೀವಿ. ಇನ್ನೊಂದು ಸ್ಟೇಜ್ ಇದೆ, ಅವ್ರು ಯಾವ್ಯಾವ ಖಾತೆಗಳನ್ನು ನಿರ್ವಹಣೆ ಮಾಡಿದ್ರು, ಅಲ್ಲಿ ಏನೇನು ಸಾಧನೆಗಳು ಮಾಡಿದ್ರು ಅಂತ. ಭಾಳ ದೊಡ್ಡ ಸಾಧನೆಗಳು, ಬಹುತೇಕ ನೀವು ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಅವರ ರಾಜಕೀಯ ಜೀವನ, ಈ ದೇಶದ ಬಗ್ಗೆ ಅಭಿವೃದ್ಧಿಯ ಕನಸನ್ನು ಕಟ್ಟಿ ಆ ಕನಸಿಗೆ ಸಾಕಾರವನ್ನು ಕೊಡ್ತಕ್ಕಂಥ ಬಹುದೊಡ್ಡ ಕೆಲಸ ಮಾಡಿರ್ತಕ್ಕಂಥದ್ದು ಬಾಬೂಜಿ. ಅದನ್ನು ಒಂದು ಕಾಲಘಟ್ಟವಾಗಿ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕೆಲಸ ಮಾಡಿದರು. 1930ರಿಂದ 40 ದಶಕ ಏನಿದೆಯಲ್ಲ, ಅಲ್ಲಿ ಸಾಕಷ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆ ಹೊಂದಿ ಅವರೇನು ಮಾಡ್ತಾರೆ, ಈ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಭಾಗವಹಿಸ್ತಾರೆ. ಸೊ ಅಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಬಾಬೂಜಿ ಅಂದರೆ ಒಂದು ರೀತಿ ಹೋರಾಟ ಅಷ್ಟೇ. ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಎಲ್ಲೂ ಕೂಡ ಮನಸ್ತಾಪನೆ ಇಲ್ಲದೆ ಅಂತ. ಅದು ಒಂದು ಕಾಲಘಟ್ಟ ಅಂತ ಬರ್ತೀವಿ. ಇಲ್ಲಿ ಭಾಳ ಮುಗಿಯೋದೇ ವಿಷಯ, ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಅವ್ರ ಸಿಂಪ್ಲಿಸಿಟಿ ಅಂತ. ಇವತ್ತು ಕೂಡ ನಾವು ಬಾಬೂಜಿಯವರನ್ನು ಅವರ ಜಾತಿಯಿಂದ ನಾವು ಗುರುತಿಸಲ್ಲ, ಅವರ ಸಾಧನೆಗಳಿಂದ ನಾವು ಹೆಚ್ಚು ಗುರುತಿಸಲ್ಲ, ಅವರ ಜೀವನ ಕ್ರಮ ಏನಿದೆಯಲ್ಲ ಅದರಿಂದ ನಾವು ಗುರುತಿಸ್ತೀವಿ ಅಂತ. ದೊಡ್ಡ ಕಾರ್ಯಕ್ರಮ, ಒಂದು ಸಣ್ಣ ಇನ್ಸಿಡೆಂಟ್ ಅನ್ನು ಹೇಳ್ತೀವಿ. ಅವಷ್ಟು ಸರಳವಾದ ವ್ಯಕ್ತಿತ್ವ ಹೊಂದಿದ್ರು. ಒಂದು ದೊಡ್ಡ IAS ಆಫೀಸರ್ಸು, ಸೀನಿಯರ್ ಆಫೀಸರ್ಸು ಎಲ್ಲ ಸೇರಿಬಿಟ್ಟು ಒಂದು ಬ್ಯಾಂಕ್ವೆಟ್ ಹಾಲ್ ಒಳಗಡೆ ಒಂದು ಸಭೆ ನಡೆಯಿತು. ಅದಕ್ಕೆ ಒಬ್ಬ ಯೂನಿಯನ್ ಮಿನಿಸ್ಟರ್ ಬರ್ತಾರೆ. ಯೂನಿಯನ್ ಮಿನಿಸ್ಟರ್ ಬೇರೆ ಯಾರು, ನಮ್ಮ ಬಾಬೂಜಿಯವರು ಬರ್ತಾರೆ. ಅಲ್ಲಿ ಸಿಚುವೇಶನ್ ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬ ಯೂನಿಯನ್ ಮಿನಿಸ್ಟರ್ ಬರ್ತಾರೆ. ಆ ಬರ್ತಕ್ಕಂಥ ಯೂನಿಯನ್ ಮಿನಿಸ್ಟ್ರಿಗೆ ಆಹಾರವನ್ನು ಹೇಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ತುಂಬ ಸಿಸ್ಟಮ್ಯಾಟಿಕ್ ಆಗಿ, ತುಂಬ ಎಲಾಬೊರೇಟ್ ಡಿಶಸ್,
ಹ್ಯಾಸ್ ಬಿನ್ ಪ್ರಿಪೇರ್ಡ್. ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕಾಂಟಿನೆಂಟಲ್ ಫುಡ್ಡನ್ನು ಇಟ್ಟಿರ್ತಾರೆ, ಮೊಘಲಾಯಿ ಫುಡ್ಡನ್ನು ಇಟ್ಟಿರ್ತಾರೆ, ತುಂಬ ಡೆಲಿಸಿಯಸ್ ಫುಡ್ಡನ್ನು ಅಲ್ಲಿ ಇಟ್ಟಿರ್ತಾರೆ. ಬರ್ತಾರೆ ಬಾಬೂಜಿಯವರು, ಎಲ್ಲ ದೊಡ್ಡ ದೊಡ್ಡ ಮಟ್ಟದ ಸೀನಿಯರ್ ಆಫೀಸರ್ಸ್ಗಳು, ಮಿನಿಸ್ಟರ್ಸ್ಗಳು ಎಲ್ಲ ಇರ್ತಾರೆ. ಆಗ ಬಾಬೂಜಿಯವರು ಬರ್ತಾರೆ. ಬಂದಾಗ ಊಟಕ್ಕೆಲ್ಲ ಕೂತಾರೆ, ಎಲ್ಲರೂ ಕೂತ್ಕೊಂಡು ಊಟ ಸ್ಟಾರ್ಟ್ ಮಾಡಿ ಅಂತ ಮಾಡ್ತಾರೆ. ಆಗ ಬಾಬೂಜಿ ಅದನ್ನು ಕರೆದು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ, ಇದನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು ನಾನು ಹೇಳ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಅವ್ನು ಕರೆದು ಹೇಳ್ತಾರೆ, ಸಿ ಈಸ್ ಫುಡ್, ಡೆಲಿಷಿಯಸ್ ಫುಡ್ ಯು ಪ್ರಿಪೇರ್ಡ್ ಫಾರ್ ಅಟ್ರಾಕ್ಟಿಂಗ್ ಮೀ. ನೀವು ನನ್ನನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಇದನ್ನೆಲ್ಲ ಮಾಡಿದ್ದೀರಿ ಅಷ್ಟೇ. ಬಟ್ ಯು ಡೋಂಟ್ ನೋ ವಾಟ್ ರಿಯಲಿ ಸ್ಯಾಟಿಸ್ಫೈ ಮೀ. ಯಾವ ನಿಜವಾಗ್ಲೂ ನನಗೆ ಸ್ಯಾಟಿಸ್ಫೈ ಮಾಡ್ಕೊಂತ ನೀವು ಖಂಡಿತ ಗೊತ್ತಿಲ್ಲ. ಸೊ ಪ್ಲೀಸ್ ಡೋಂಟ್ ಬ್ರಿಂಗ್ ದಾಲ್ ಆ್ಯಂಡ್ ರೈಸ್ ಅಂತ ಹೇಳಿ. ನನಗೆ ಇದೆಲ್ಲ ಏನು ಬೇಡಪ್ಪ, ಈಗ ನಾವು ಹಸಿರು ಕ್ರಾಂತಿಯ ಒಂದು ಸಫಲತೆಯಿಂದ ಆ ಯಶಸ್ಸಿನ ಗುಂಗಲ್ಲಿ ನಾವು ಇದ್ದೀವಿ, ಆದರೆ ನನಗೆ ಒಂದು ಸ್ವಲ್ಪ ದಾಲು ಮತ್ತು ಒಂದು ಸ್ವಲ್ಪ ರೈಸ್ ತಂದು ಕೊಟ್ಕೊಂಡು ಸಾಕು ಅಂತ ಹೇಳಿ ಆ ಯಾವ ಕಾಂಟಿನೆಂಟಲ್ ಫುಡ್ಡನ್ನು ಮುಟ್ಟಲ್ಲ, ಯಾವುದನ್ನು ಮುಟ್ಟಲ್ಲ, ಕೇವಲ ಒಂದು ದಾಲು ಮತ್ತು ರೈಸ್ ಅಂತ ಘಟನೆ ಚಿಕ್ಕಿದೆ. ಆದರೆ ಅವರ ಜೀವನ ಕ್ರಮ ಹೇಗಿತ್ತು ಅಂತಂತ ಹೇಳಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಂದು ದೊಡ್ಡ ಮೆಸೇಜ್ ಕೊಡಬೇಕಿತ್ತು. ಸ್ವಾಮಿನಾಥನ್ ಅಂತವ ಒಬ್ಬ ದೊಡ್ಡ ಸೈಂಟಿಸ್ಟು, ಹಸಿರು ಕ್ರಾಂತಿಯ ಹರಿಕಾರನಾಗಿ ಬಾಬೂಜಿಯವರನ್ನು ಹೊರಹೊಮ್ಮಿಸಿದೆ ಸ್ವಾಮಿನಾಥನ್. ಸೊ ಅಂಥ ದೊಡ್ಡ ಸೈಂಟಿಸ್ಟು ಎಲ್ಲರೂ ಇರುವಂತಹ ಒಂದು ಸಂದರ್ಭದೊಳಗಡೆ ಇವರು ಅಂಥ ಒಂದು ಮೆಸೇಜನ್ನು ಕೊಡೋದು ಏನಂತ ಹೇಳಿದ್ರೆ, ನಾವು ಕೃಷಿ ಒಳಗಡೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ವಿ, ಕೃಷಿಕರಿಗೆ ನಾವು ಗೌರವನ ಕೊಡಬೇಕು ಅಂತ ಹೇಳಿದ್ರೆ ನಾವು ಈ ಫುಡ್ಡನ್ನು ಮೋಟಿವೇಟ್ ಮಾಡಬೇಕು, ಇದನ್ನು ನಾವು ಜನಕ್ಕೆ ತಲುಪಿಸಬೇಕು ಇರ್ತಕ್ಕಂಥ ಒಂದು ದೊಡ್ಡ ಮೆಸೇಜನ್ನು ಕೊಡುವಂತಹ ರೀತಿಯಲ್ಲಿ ಅವರು ಅದನ್ನು ಮಾಡ್ತಾರೆ. ಸೊ ಇಷ್ಟು ಸರಳವಾದ ವ್ಯಕ್ತಿ. ಒಂದ್ಸಲ ಅವರು ಸೆಷನ್ ಒಳಗಡೆ ಬರ್ತಾ ಇರ್ತಾರೆ ಬಾಬೂಜಿ. ಅವರು ಎಂದೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದವರೇ ಅಲ್ಲ. 9 ಗಂಟೆಗೆ ಬರ್ತೀವಿ ಅಂದರೆ 9 ಗಂಟೆ, 11 ಗಂಟೆಗೆ ಬರ್ತೀನಿ ಅಂದರೆ 11 ಗಂಟೆ, ಅಷ್ಟು ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಟೈಮ್ ಸೆನ್ಸ್ ತುಂಬ ಇರುವಂತಹ ವ್ಯಕ್ತಿ ಅದು. ಒಂದ್ಸಲ ಸೆಷನ್ ತುಂಬ ಲೇಟಾಗಿ ಬಂದುಬಿಡ್ತಾರೆ. ಲೇಟಾಗಿ ಬಂದಾಗ ಅವ್ರನ್ನ ಒಬ್ಬರು ಪತ್ರಕರ್ತರು ಕೇಳ್ತಾರೆ, ಬಾಬೂಜಿ ಇವತ್ತು ನೀವು ಲೇಟಾಗಿ ಬಂದ್ರಿ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಹೌದು ನಾನು ಇವತ್ತು ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದೆ, ಆದರೆ ಸರಿಯಾದ ವಿಷಯಕ್ಕೆ ಬಂದೆ. ಅಂದರೆ ಅವ್ರ ಟೈಮನ್ನು ಕರೆಕ್ಟಾಗಿ ಹೊಂದಿಸ್ಕೊಳ್ತಾ ಇದ್ರು ಅಂತ. ನನ್ನ ವಿಷಯ ಪ್ರಸ್ತಾಪ ಇಂಥ ಸಮಯಕ್ಕೆ ಬರ್ತದೆ ಇರ್ತಕ್ಕಂತಹ ಬಹುದೊಡ್ಡ ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿ ಅವರು. ಸೊ ಅಂತಹ ವ್ಯಕ್ತಿ ಈ ದೇಶದಲ್ಲಿ ಇದ್ರು ಅಂತಕ್ಕಂಥದ್ದು ಭಾಳ ದೊಡ್ಡ ಹೆಮ್ಮೆಯ ವಿಷಯ. ಅವ್ರನ್ನು ಭಾಳ ನನಗೆ ಬೇಸರ ಏನಾಗ್ತದೆ ಅಂದರೆ, ಈ ಮಹಾತ್ಮರು ಅಥವಾ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಮಹನೀಯರೇನಿದಾರಲ್ಲ, ಅವ್ರನ್ನ ಒಂದು ವರ್ಗಕ್ಕೆ, ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ನಾವು ಸೀಮಿತಗೊಳಿಸುವಂಥ ಆಚರಣೆಗಳನ್ನು ಮಾಡ್ತೀವಲ್ಲ, ಅದು ಭಾಳ ದೊಡ್ಡ ದುರಂತ. ಅದು ಆಗಬಾರ್ದು. ಬಾಬೂಜಿ ಕೇವಲ ದಲಿತ ಪರ ನಾಯಕರಲ್ಲ, ದಲಿತರ ಪರವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿರೋಂಥವ್ರು. ಹಾಗೆ ನೋಡಿದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈಸ್ ಎ ಚಾಂಪಿಯನ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ. ಬಾಬೂಜಿಯವ್ರನ್ನ ಈಸ್ ಎ ಪೈನಿಯರ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ. ಸೊ ಎರಡು ಕೂಡ ದೇ ಆರ್ ಬೋತ್ ಆರ್ ಟೂ ಫೇಸಸ್ ಆಫ್ ಎ ಸೇಮ್ ಕಾಯಿನ್ ಅಂತ. ಒಂದು ನಾಣ್ಯದ ಎರಡು ಮುಖದ ರೀತಿಯಲ್ಲಿ ಇಡೀ ಈ ದೇಶಕ್ಕೆ ಬೇಕಾಗ್ತಕ್ಕಂತಹ ಒಂದು ದಲಿತ ಪರ ಹೋರಾಟಗಳನ್ನು ಸಂಘಟನೆ ಮಾಡಿ ಅವರ ಜೀವನ ಮಟ್ಟವನ್ನು, ದ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ ಏನು ಕರಿತೀವಲ್ಲ, ಅದನ್ನು ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಈ ಇಬ್ಬರು ಯಾರು ವ್ಯಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬೂಜಿಯವರು. ಹಾಗೂ ಬಾಬೂಜಿಯವರನ್ನ ನಾವು ಕೇವಲ ಒಂದು ವರ್ಗ, ಒಂದು ಜಾತಿಗಷ್ಟೇ ನಾವು ಸೀಮಿತ ಮಾಡ್ತಕ್ಕಂಥ ಭಾಳ ದೊಡ್ಡ ತಪ್ಪಾಗಿರ್ತದೆ. ಅವ್ರು ನಾನು ಆಗಲೇ ಹೇಳಿದೆ, 30 ವರ್ಷಗಳ ಕಾಲ ಅವರು ಸತತವಾಗಿ ಕೆಲಸ ಮಾಡಿದಂಥವ್ರು ಅಂತ. ಎಷ್ಟು ಇಲಾಖೆ ನೀವು ಯಾರು ಇಮೇಜಿನ್ ಮಾಡೋಕ್ಕಾಗಲ್ಲ. ಅವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ರು, ಲೇಬರ್ ಮಿನಿಸ್ಟರ್ ಆಗಿದ್ರು. ನಮ್ಮ ದುರ್ಗೇಶ್ ಇಲಾಖೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಈ ದೇಶದಲ್ಲಿ ಲೇಬರ್ಗೆ ಒಂದು ಡಿಗ್ನಿಟಿ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಬಾಬೂಜಿ ಅವರು. ಸೊ ಅದು ಯಾವಾಗ ಸಾಧ್ಯ ಆಗಿಬಿಟ್ರೆ ಅವ್ರು ಲೇಬರ್ ಮಿನಿಸ್ಟರ್ ಆಗಿದ್ದಾರೆ. ಅವರು ರಕ್ಷಣಾ ಸಚಿವರಾಗ್ತಾರೆ. ಎಂಥ ಕ್ರಿಟಿಕಲ್ ಮೂಮೆಂಟಲ್ಲಿ ಅಂತ ಹೇಳಿದ್ರೆ, ಇವರು ಬಾಬೂಜಿಯಲ್ಲಿ ಕೊಡ್ತಕ್ಕಂತಹ ಇಲಾಖೆಗಳೆಲ್ಲವೂ ಕೂಡ, ಸಚಿವ ಸ್ಥಾನಗಳೆಲ್ಲ ಕೂಡ ತುಂಬ ಕ್ರಿಟಿಕಲ್ ಆಗಿರೋಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದಾರೆ.
1971 ಇಸ್ವಿ ಅಂತ ಅನ್ಕೊಳ್ತೀವಿ. 1971 ಅನ್ಕೊಳ್ಳೋದು 71. 1971 ಇಸ್ವಿ ಭಾರತ ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಆ ಯುದ್ಧದ ಮುಂದಾಳತ್ವವನ್ನು, ಅದರ ನೇತೃತ್ವವನ್ನು ವಹಿಸತಕ್ಕಂಥದ್ದು ಬಾಬೂಜಿ. ಇಡೀ ಪ್ರಪಂಚದಲ್ಲಿ ಬಾಂಗ್ಲಾದೇಶವನ್ನು ಹುಟ್ಟು ಹಾಕಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಿಕ್ಕಿದೆ ಅಂತಂದ್ರೆ ಅದು ಬಾಬೂಜಿ ಅವರು. ಬಾಬೂಜಿ ಇಲ್ಲದೆ ಹೋಗಿದ್ರೆ 1971 ಈ ಘಟನೆ ನಡೀತಾನೆ ಇತ್ತು. ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಬಾಂಗ್ಲಾದೇಶವನ್ನು ಹುಟ್ಟಿಗೆ ಕಾರಣರಾಗ್ತಾರೆ ಬಾಬೂಜಿ. ನೀವು ಟೆಲಿಗ್ರಾಫ್ ಒಳಗಡೆ ಹೋಗ್ಬಿಟ್ರೆ, ನಾವು ಅಂಚೆ ಮತ್ತು ತಂತಿ ಕಚೇರಿಗಳನ್ನು ಏನು ಕರಿತೀವಿ, ಆ ಟೆಲಿಗ್ರಾಮ್